ವಾಸುದೇವನನ್ನು ಕೊಲ್ಲಬೇಕು ಎಂಬುದಾಗಿ ಒಬ್ಬ ದೈತ್ಯ ಹಾವಿನ ರೂಪದಲ್ಲಿ ಬಂದಿದ್ದ. ಆ ದೈತ್ಯ ವಿಸ್ತೃತ ಮಸ್ತಕ ಅಂತ ತನ್ನ ಹೆಡೆಯನ್ನು ಬಿಚ್ಚಿಕೊಂಡು ವಾಸುದೇವರನ್ನು ಕಚ್ಚಬೇಕು ಎಂಬುದಾಗಿ ಅವನು ಬಂದು ಕಚ್ಚಿದ್ದಾನಂತೆ. ಆದರೆ ಆ ವಾಸುದೇವ ವಾಯುದೇವರು ಅವರ ಶರೀರಕ್ಕೆ ಏನು ಗಾಯ ಆಗಿಲ್ವಂತೆ. ಕಚ್ಚಿದರೂ ಕೂಡ ಅಸುರ ಹಾವಿನ ರೂಪದಲ್ಲಿ ಬಂದವನು ಆ ಶರೀರವನ್ನು ಘಾಸಿಗೊಳಿಸಲಿಕ್ಕೆ ಸಮರ್ಥನಾಗಲಿಲ್ಲ. ಆಗ ತಮ್ಮ ಕೋಮಲವಾದಂತಹ ಅರುಣ ವರ್ಣವುಳ್ಳಂತಹ ಆ ಪಾದದಿಂದ ಅವರು ಅದನ್ನು ಚೆನ್ನಾಗಿ ಮರ್ದನ ಮಾಡಿ ಆ ಸರ್ಪವನ್ನು ಸಂಹಾರ ಮಾಡಿದ್ದಾರೆ ಅಂತ ಹೀಗೆ ವರ್ಣನೆ ಮಾಡ್ತಾ ಇದ್ದಾರೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ವಾಯುದೇವರು ವಾಸುದೇವನಾಗಿ ಅವತಾರ ಮಾಡಿ ಉಪನಯನ ಸಂಸ್ಕಾರವನ್ನು ಹೊಂದಿದ್ದಾರೆ. ಉಪನೀತನಾದ ವಾಸುದೇವ ತನಗೆ ಸತ್ಯಲೋಕಾಧಿಪತ್ಯ ವಾಯುಲೋಕಾಧಿಪತ್ಯ ಅಂತಹ ಶ್ರೀಮಂತಿಕೆ ಇದ್ದರೂ ಕೂಡ ದರಿದ್ರನಂತೆ ಬಡವನಂತೆ ಸಾಧಾರಣ ಹರುಕು ಬಟ್ಟೆಯನ್ನು ಉಟ್ಟುಕೊಂಡು ತನ್ನ ಸ್ವರೂಪವನ್ನು ವ್ಯಕ್ತ ಮಾಡದ ಹಾಗೆ ಭೂಮಿಯಲ್ಲಿ ಅವರು ಸಂಚಾರ ಮಾಡ್ತಾ ಇದ್ದಾರೆ ಅಂತ ಮನನ ಮಾಡಿ ಒಂದು ಬಾರಿ ಇಂತಹ ವಾಸುದೇವನನ್ನು ಕೊಲ್ಲಬೇಕು ಎಂಬುದಾಗಿ ಒಬ್ಬ ದೈತ್ಯ ಹಾವಿನ ರೂಪದಲ್ಲಿ ಬಂದಿದ್ದ. ಅಂತಹ ಹಾವಿನ ರೂಪದಲ್ಲಿ ಬಂದಂತಹ ದೈತ್ಯನನ್ನು ವಾಸುದೇವ ಬಾಲಕನಾಗಿದ್ದಾಗ ತನ್ನ ಕಾಲಿನಿಂದ ಅದನ್ನು ಚೆನ್ನಾಗಿ ಮರ್ದನ ಮಾಡಿ ಸಂಹಾರ ಮಾಡಿದ ಎಂಬತಕ್ಕಂಥ ಕಥೆಯನ್ನು ನಾವು ಮನನ ಮಾಡಿದ್ದೆವು. ತ್ವರಿತ ಮುದ್ಯತ ವಿಸ್ತೃತ ಮಸ್ತಕ ಪ್ರತಿದದಂಶ ಯದೈ ನಮ ವೀಕ್ಷತಂ ಪ್ರಭುಪದಾರುಣ ಚಾರುತರಾಂಗುಲಿ ವಿಹೃತಿಪಿಷ್ಟತಮಃ ಪ್ರತತಾಮಸಃ. ಆ ದೈತ್ಯ ವಿಸ್ತೃತ ಮಸ್ತಕ ಅಂತ ತನ್ನ ಹೆಡೆಯನ್ನು ಬಿಚ್ಚಿಕೊಂಡು ವಾಸುದೇವರನ್ನು ಕಚ್ಚಬೇಕು ಎಂಬುದಾಗಿ ಅವನು ಬಂದು ಕಚ್ಚಿದ್ದಾನಂತೆ. ಆದರೆ ಆ ವಾಸುದೇವ ವಾಯುದೇವರು ಅವರ ಶರೀರಕ್ಕೆ ಏನು ಗಾಯ ಆಗಿಲ್ವಂತೆ. ಕಚ್ಚಿದರೂ ಕೂಡ ಅಸುರ ಹಾವಿನ ರೂಪದಲ್ಲಿ ಬಂದವನು ಆ ಶರೀರವನ್ನು ಘಾಸಿಗೊಳಿಸಲಿಕ್ಕೆ ಸಮರ್ಥನಾಗಲಿಲ್ಲ. ಆಗ ತಮ್ಮ ಕೋಮಲವಾದಂತಹ ಅರುಣ ವರ್ಣವುಳ್ಳಂತಹ ಆ ಪಾದದಿಂದ ಅವರು ಅದನ್ನು ಚೆನ್ನಾಗಿ ಮರ್ದನ ಮಾಡಿ ಆ ಸರ್ಪವನ್ನು ಸಂಹಾರ ಮಾಡಿದ್ದಾರೆ ಅಂತ ಹೀಗೆ ವರ್ಣನೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅದಕ್ಕೊಂದು ಉದಾಹರಣೆ ಕೊಟ್ಟು ನಾರಾಯಣ ಪಂಡಿತಾಚಾರ್ಯರು ಈ ಘಟನೆಯನ್ನು ವರ್ಣನೆ ಮಾಡ್ತಾರೆ. ಗರುಡ ತುಂಡಮಿವ ಪ್ರತಿಪನ್ನವಾನ್ ದ್ವಿಜಕುಮಾರ ಪದಂ ಸಮಮಾರಚ ಸಮುಚಿತಂ ಚರಿತಂ ಮಹತಾಮಿದಂ ಸುಮನಸೋ ಮನಸೇಷ್ಟಂ ಅಪೂಜಯನ್. ಹೇಗೆ ಗರುಡ ತನ್ನ ಕೊಕ್ಕಿನಲ್ಲಿ ಸರ್ಪವನ್ನು ಹಿಡಿದು ಆ ಸರ್ಪದ ಎಲ್ಲ ಶಕ್ತಿಯನ್ನು ಕೂಡ ಅವನು ನಾಶ ಮಾಡಿಬಿಡ್ತಾನೋ, ಹಾಗೆ ಇಲ್ಲಿಯೂ ಕೂಡ ಆ ಹಾವು ವಾಸುದೇವಾಚಾರ್ಯರಿಗೆ ಕಚ್ಚಬೇಕು ಅಂತ ಬಂದಿತ್ತು. ಆದರೆ ಆ ವಾಸುದೇವಾಚಾರ್ಯರು ತಮ್ಮ ಕಾಲಿನಿಂದ ಅದನ್ನು ಮರ್ದನ ಮಾಡ್ತಾ ಇದ್ದಾರೆ. ಅದು ಗರುಡನ ಬಾಯಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ಸರ್ಪದಂತೆ ಆಗಿದೆಯಂತೆ ಆ ದೈತ್ಯನ ಅವಸ್ಥೆ ಎಂಬತಕ್ಕಂಥದ್ದು. ಹೀಗೆ ಆಚಾರ್ಯರ ಪಾದ ಬುಡದಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ಆ ದೈತ್ಯ ಏನು ಮಾಡಿದರೂ ಕಾಲಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹೇಗೆ ಗರುಡನ ಕೊಕ್ಕಿಗೆ ಸಿಕ್ಕಿಕೊಂಡಂತಹ ಆ ಸರ್ಪ ಅದು ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲವೋ, ಹಾಗೆ ಆಚಾರ್ಯರ ಪಾದದಿಂದ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ವಾಸುದೇವಾಚಾರ್ಯರು ಅದನ್ನು ಸಂಹಾರ ಮಾಡಿದ್ದಾರೆ ಅಂತ. ಹೀಗೆ ಆ ದೈತ್ಯ ಅವನು ವಿಷಜಂತು, ಸರ್ಪರೂಪದಲ್ಲಿ ಬಂದಿದ್ದಾನೆ. ಸರ್ಪರೂಪದಲ್ಲಿರ್ತಕ್ಕಂಥ ದೈತ್ಯನನ್ನು ಸಂಹಾರ ಮಾಡುವ ಮೂಲಕ ಅವರು ಸಜ್ಜನರಿಗೆಲ್ಲ ಸಂತೋಷವನ್ನುಂಟು ಮಾಡಿದ್ದಾರಂತೆ. ಸಜ್ಜನರೇ ಹಾಗೆ,
ತಾವು ಮಾಡತಕ್ಕಂತಹ ಒಂದು ವ್ಯಾಪಾರದಿಂದ ಅವರೇನಾದರೂ ಒಂದು ವ್ಯಾಪಾರವನ್ನು ಮಾಡಿದ್ದಾರೆ ಅಂತಂದರೆ ಅದರಿಂದ ಸಜ್ಜನರಿಗೆ ಒಳಿತಾಗಲೇಬೇಕು. ಹಾಗೆಯೇ ಈ ವಾಸುದೇವಾಚಾರ್ಯರು ಕೂಡ ಆ ದೈತ್ಯನು ಸರ್ಪರೂಪದಲ್ಲಿ ಬಂದಾಗ ಅವರು ಸಂಹಾರ ಮಾಡುವ ಮೂಲಕ ಸಜ್ಜನರಿಗೆಲ್ಲ ಸಂತೋಷ ಉಂಟು ಮಾಡಿದ್ದಾರಂತೆ. ಭಾಗವತದಲ್ಲಿ ಪ್ರಹ್ಲಾದರಾಜರು ಒಂದು ಮಾತು ಹೇಳ್ತಾರೆ, ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ ಅಂತ. ಸಜ್ಜನನೇ ಆಗಿದ್ದರೂ ಕೂಡ, ಸಾತ್ವಿಕ ಗುಣ ಸಂಪನ್ನನೇ ಆಗಿದ್ದರೂ ಕೂಡ ಅವನು ವೃಶ್ಚಿಕ ಸರ್ಪ ಹತ್ಯ, ಎಲ್ಲಿಯಾದರೂ ಚೇಳು ಹತವಾಗಿ ಹೋಗಿದೆ ಅಥವಾ ವಿಷಪೂರಿತವಾದಂತಹ ಸರ್ಪ ಅದು ಮೃತವಾಗಿದೆ ಅಂತಂದರೆ ಅದರ ಮರಣದಿಂದ ಸಂತೋಷ ಪಡ್ತಾನೆ ಅಂತ. ಹಾಗೆ ಇಲ್ಲಿಯೂ ಕೂಡ ಈ ವಿಷಪೂರಿತವಾಗಿರತಕ್ಕಂಥ ಸರ್ಪವನ್ನು ವಾಸುದೇವಾಚಾರ್ಯರು ಮರ್ದನ ಮಾಡುವ ಮೂಲಕ ಸಂಹಾರ ಮಾಡಿದ್ದಾರೆ ಎಂಬತಕ್ಕಂಥ ವಿಷಯವನ್ನು ತಿಳಿದು ಸಜ್ಜನರೆಲ್ಲ ಸಂತೋಷಪಟ್ಟಿದ್ದಾರಂತೆ. ಅಷ್ಟು ಮಾತ್ರ ಅಲ್ಲ, ದೇವತೆಗಳು ಕೂಡ ವಾಸುದೇವಾಚಾರ್ಯರ ಇಂತಹ ಒಂದು ವಿಶಿಷ್ಟವಾದ ವ್ಯಾಪಾರವನ್ನು ನೋಡಿ ಅಪೂಜಯನ್ ವಿಶೇಷವಾಗಿ ಅವರು ಗೌರವಿಸಿದ್ದಾರೆ, ಅಭಿನಂದಿಸಿದ್ದಾರೆ. ದೇವತೆಗಳಿಗೂ ಕೂಡ ವಾಸುದೇವಾಚಾರ್ಯರ ಈ ವ್ಯಾಪಾರ, ದೈತ್ಯನನ್ನು ಸಂಹಾರ ಮಾಡುವಂಥ ವ್ಯಾಪಾರ ಸಂತೋಷ ಉಂಟು ಮಾಡಿದೆ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಮುಂದೆ ವಾಸುದೇವಾಚಾರ್ಯರು ಗುರುಕುಲದಲ್ಲಿ ಅಭ್ಯಾಸ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ. 5 ವರ್ಷದ ಬಾಲಕನಿಗೆ ಮಧ್ಯಗೇಹ ಭಟ್ಟರು ಯೋಗ್ಯವಾಗಿರತಕ್ಕಂತಹ ವಯಸ್ಸು ಇದು, ಚೆನ್ನಾಗಿ ಸ್ಪಷ್ಟವಾಗಿ ಮಂತ್ರಗಳನ್ನು ಉಚ್ಚಾರಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವಾಕ್ಪಟುತ್ವ ಎಂಬತಕ್ಕಂಥದ್ದು ಇದೆ ಎಂಬುದಾಗಿ ತಿಳಿದು 5ನೇ ವರ್ಷದಲ್ಲಿ ಉಪನಯನ ಮಾಡಿದರು. ಉಪನೀತನಾದಂತಹ ಆ ವಾಸುದೇವಾಚಾರ್ಯರು ಮುಂದೆ ಪೂಗವನಾನ್ವಯೋಜೋದ್ವಿಜ ಅಂತ ವರ್ಣನೆ ಮಾಡ್ತಾರೆ. ಅಂದರೆ ತೋಟಿಂತಿಲ್ಲಾಯರು ಅಂತ ಅವರಲ್ಲಿ ಅಧ್ಯಯನಕ್ಕೋಸ್ಕರ ಹೊರಟಿದ್ದಾರಂತೆ. ಅದರ ಬಗ್ಗೆ ವರ್ಣನೆ ಮಾಡ್ತಾರೆ. ಗಿರಿಶಗಿರುವ ಮರೇಂದ್ರ ಮುಖೈಶ್ಚ ಚರಣರೇಣುರಧಾರಿಸುರಾಧಿಪೈ ಕ್ಷಿತಿಸುರಾಂಗ್ರ್ಯಭಿವಂದನಪೂರ್ವಕಂ ಸವಿದದೇಧ್ಯಯನಂ ಛಲಮಾನುಷಃ. ಇವರಿಗೆ ಅಧ್ಯಯನದ ಅವಶ್ಯಕತೆ ಇದೆಯಾ? ಅದನ್ನು ಹೇಳ್ತಾರೆ. ಗಿರೀಶ ಗುರು ಅಮರೇಂದ್ರ ಮುಖೈಹಿ, ಯಾವ ವಾಯುದೇವರಲ್ಲಿ ರುದ್ರದೇವರು ಅಧ್ಯಯನ ಮಾಡ್ತಾರಂತೆ. ದೇವಗುರುಗಳು ಎಂಬುದಾಗಿ ಖ್ಯಾತಿಯನ್ನು ಪಡೆದಂತಹ ಬೃಹಸ್ಪತ್ಯಾಚಾರ್ಯರು ಅಧ್ಯಯನವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಯಾರು ಸ್ವರ್ಗಾಧಿಪತಿ ಎಂಬುದಾಗಿ ಉತ್ತಮ ಸ್ಥಾನವನ್ನು ಪಡೆದಿದ್ದಾನೋ ಇಂದ್ರ, ಅವನು ಕೂಡ ಈ ಆಚಾರ್ಯರಲ್ಲಿ ಬಂದು ಅಧ್ಯಯನವನ್ನು ಮಾಡ್ತಾರಂತೆ. ಬಳಿತ್ಥಾ ಸೂಕ್ತದಲ್ಲಿ ಇದನ್ನು ನಿರೂಪಣೆ ಮಾಡಿದ್ದಾರೆ. ಈಶಾನ ಸಶ್ರವ ಸಾಕ್ರಂತ ಸೂರಯ ಅಂತ. ಈಶಾನ ಸಹ ಸೂರಯ ಅಂತ. ರುದ್ರದೇವರೇ ಮೊದಲಾಗಿರ್ತಕ್ಕಂತಹ ದೇವತೆಗಳು ವಾಯುದೇವರಿಂದ ತತ್ವಜ್ಞಾನವನ್ನು ಪಡ್ಕೊಳ್ತಾರೆ ಅಂತ. ಹೀಗೆ ದೇವತೆಗಳಿಗೇನೇ ತತ್ವವನ್ನು ಉಪದೇಶ ಮಾಡ್ತಕ್ಕಂತಹ ಈ ಸಾಮರ್ಥ್ಯವುಳ್ಳವರು ಅದೆಲ್ಲ ಹೇಳ್ತಾರೆ. ಅವರು ಹೇಗೆ ಚರಣರೇಣುರಧಾರಿ ಅಂತ. ವಾಯುದೇವರ ಪಾದಕ್ಕೆ ಬಿದ್ದು ಅವರ ಪಾದ ಧೂಳಿಯನ್ನು ತಮ್ಮ ತಲೆಯಲ್ಲಿ ಧಾರಣೆ ಮಾಡ್ತಾರಂತೆ. ಶ್ರೀಮದ್ವಿಷ್ಣಂಗ್ರಿ ನಿಷ್ಠಾತಿ ಗುಣ ಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ಪಾಂಸವೋಸ್ಮಾನ್ ಪುನಂತು ವಾಚಾಮ್ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕಕುಭ ಪ್ರೇಮ ಭಾರಂಭ ಭಾರ. ವಾಗಭಿಮಾನಿಯಾಗಿರ್ತಕ್ಕಂತಹ ಯಾವ ಭಾರತೀದೇವಿ ಇದ್ದಾಳೆ, ಅವಳೂ ಇವರಲ್ಲಿ ತತ್ವವನ್ನು ಉಪದೇಶ ಪಡೆದಿದ್ದಾಳೆ. ಅವಳು ರುದ್ರಾದಿ ದೇವತೆಗಳಿಗೆ ಗುರುಗಳಾಗಿದ್ದಾಳೆ. ಆ ರುದ್ರಾದಿ ದೇವತೆಗಳು ಕೂಡ ವಾಯುದೇವರಿಂದಲೂ ತತ್ವವನ್ನು ಉಪದೇಶ ಪಡೆದಿದ್ದಾರೆ. ಅಂತಹ ರುದ್ರಾದಿ ದೇವತೆಗಳಿಂದ ನಮಸ್ಕೃತರಾಗಿರತಕ್ಕಂತಹ ಈ ವಾಯುದೇವರು ಈಗ ಛಲಮಾನುಷಃ ಅಂತ ಅವರು ಮನುಷ್ಯ ವೇಷದಲ್ಲಿ ಇದ್ದಾರೆ. ಅದರಿಂದಾಗಿ ಕ್ಷಿತಿಸುರಾಂಗ್ರ್ಯಭಿವಂದನ ಪೂರ್ವಕಂ ಸ ವಿಧದೆ ಅಧ್ಯಯನಂ ಅಂತ. ಗುರುಗಳಿಗೆ ನಮಸ್ಕಾರ ಮಾಡುವ ಆ ಒಂದು ಪದ್ಧತಿಯನ್ನು, ಸಂಪ್ರದಾಯವನ್ನು ಶಿಷ್ಯರಿಗೆ ಪ್ರಕಟ ಮಾಡ್ತಾ ತಾವು ಕೂಡ ಅಧ್ಯಯನವನ್ನು ಪ್ರಾರಂಭ ಮಾಡಿದ್ದಾರಂತೆ. ರುದ್ರಾದಿ ದೇವತೆಗಳಿಂದ ನಮಸ್ಕೃತರಾದಂತಹ ಈ ವಾಯುದೇವರು ವಾಸುದೇವನ ರೂಪದಲ್ಲಿದ್ದಾಗ ಗುರುಗಳಿಗೆ ನಮಸ್ಕಾರ ಮಾಡಿದರು ಅಂತ. ಯಾಕೆ ಅಂತಂದರೆ, ಇವತ್ತು ಗುರುಕುಲದ ಅಧ್ಯಯನ ಪದ್ಧತಿಯಲ್ಲಿ ನಾವು ನೋಡುತ್ತೇವೆ, ತರಗತಿಯ ಒಳಗಡೆ ಪ್ರವಿಷ್ಟರಾದಂತಹ ವಿದ್ಯಾರ್ಥಿಗಳು ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ. ಪಾಠ ಮುಗಿಸಿ ಹೊರಡಬೇಕಾದರೆ ಪುನಃ ನಮಸ್ಕಾರ ಮಾಡಿ ಹೋಗೋದು ಅಂತ. ಇದು ನಾವು ಶಾಲೆಗಳಲ್ಲಿ ಗುರುಗಳಿಗೆ ಈ ರೀತಿಯಾಗಿ ನಮಸ್ಕಾರ ಮಾಡ್ತಕ್ಕಂತಹ ಕ್ರಮವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ.
ಆದರೆ ಇದು ಗುರುಕುಲದಲ್ಲಿ ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯ. ಇಲ್ಲಿ ವಾಸುದೇವಾಚಾರ್ಯರು ತೋಟಂತಿಲ್ಲಾಯರಲ್ಲಿ ಅಧ್ಯಯನ ಮಾಡುವಂತಹ ಕಾಲದಲ್ಲಿ ಗುರುಗಳಿಗೆ ಅಧ್ಯಯನದ ಪ್ರಾರಂಭದಲ್ಲಿ ನಮಸ್ಕಾರ ಮಾಡ್ತಾ ಇದ್ದರು. ಅವರಿಂದ ವಿದ್ಯೆಯನ್ನು ಕಲಿತು ಪುನಃ ಅವತ್ತಿನ ಪಾಠ ಮುಗಿಸಿ ಹೋಗಬೇಕಾದರೆ ಪುನಃ ನಮಸ್ಕಾರ ಮಾಡಿ ಹೋಗ್ತಾ ಇದ್ದರು ಅಂತ. ಹೀಗೆ ಗುರುಗಳಿಗೆ ನಮಸ್ಕಾರ ರೂಪವಾದ ಸೇವೆಯನ್ನೂ ಮಾಡಬೇಕು ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ. ಗುರು ಶುಶ್ರೂಷೆಯ ವಿದ್ಯಾ, ಗುರುಗಳನ್ನು ನಮಸ್ಕಾರಾದಿ ರೂಪ ಸೇವೆಯನ್ನು ಮಾಡಿ ನಾವು ವಿದ್ಯೆಯನ್ನು ಪಡೆದಾಗ, ಅವರಿಂದ ವಿದ್ಯೆಯನ್ನು ಪಡೆದಾಗ ಆ ವಿದ್ಯೆ ಎಂಬತಕ್ಕಂಥದ್ದು ನಮಗೆ ಫಲವತ್ತಾಗುತ್ತೆ, ಫಲಕಾರಿಯಾಗತ್ತೆ ಅಂತ ಇದನ್ನು ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರ ವಾಸುದೇವಾಚಾರ್ಯರು ನಮಸ್ಕಾರವನ್ನು ಮಾಡಿದ್ದಾರೆ. 5 ವರ್ಷದ ಬಾಲಕ ನಮಸ್ಕಾರವನ್ನು ಮಾಡುವ ಮೂಲಕ ಅಧ್ಯಯನವನ್ನು ಪ್ರಾರಂಭ ಮಾಡಿದ್ದಾರೆ ಅಂತ. ಅಧ್ಯಯನದ ಅವಶ್ಯಕತೆ ಇತ್ತ ಅದನ್ನು ವರ್ಣನೆ ಮಾಡ್ತಾರೆ. ಕರತಲೆ ಖಲು ಕಂದುಕವತ್ಸದ ಸಕಲಯ ಕಲಯ ಸಹ ವಿದ್ಯೆಯ ಹರಿಧರೇಣ ಸಮಂ ಸ್ಫುರಿತಂ ಗುರೋ ಮನಸಿ ತಸ್ಯ ವಿಡಂಬಯತೋ ಜನಾನ್. ನಾವು ಅಧ್ಯಯನ ಮಾಡೋದಕ್ಕೆ 2 ಕಾರಣಗಳಿದೆ. ಒಂದು, ಕಲೆ ಕರಗತ ಆಗಬೇಕು ಅಂತ ನಾವು ಅಧ್ಯಯನವನ್ನು ಮಾಡ್ತೇವೆ. ಅದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಧ್ಯಯನ. ಈಗ ಸಂಗೀತ ಶಾಸ್ತ್ರದ ಅಧ್ಯಯನ ಅಂತಂದರೆ ಗಾನಕಲೆ ನಮಗೆ ಕರಗತ ಆಗಬೇಕು ಅಂತ. ಹಾಗೆ ನಾವು ನೃತ್ಯಶಾಸ್ತ್ರವನ್ನು ಅಧ್ಯಯನ ಮಾಡ್ತೇವೆ ಅಂತಂದರೆ ನೃತ್ಯ ಕಲೆ ನಮಗೆ ಕರಗತವಾಗಬೇಕು ಅಂತ. ಹೀಗೆ ಈ ನೃತ್ಯ ಗಾನ ಮೊದಲಾಗಿರ್ತಕ್ಕಂತಹ ಏನೇನು ವಿದ್ಯೆಗಳಿದೆ ಅವುಗಳನ್ನು ನಾವು ಅಧ್ಯಯನ ಮಾಡೋದು ಆ ಕಲೆ ನಮ್ಮ ವಶವಾಗಬೇಕು ಎಂಬುದಾಗಿ, ಅದರಲ್ಲಿ ನಾವು ಚಾತುರ್ಯವನ್ನು ಪಡೆಯಬೇಕು, ಪ್ರಾವೀಣ್ಯವನ್ನು ಪಡೆಯಬೇಕು ಎಂಬುದಾಗಿ ಆ ವಿದ್ಯೆಯನ್ನು ಅಧ್ಯಯನ ಮಾಡ್ತೇವೆ. ಹಾಗೆ ವೇದವಿದ್ಯೆ ಅದನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಭಗವಂತನ ಅನುಗ್ರಹವನ್ನು ಪಡೆಯಲಿಕ್ಕೋಸ್ಕರ. ಯಾವುದೇ ಶಾಸ್ತ್ರಗಳನ್ನು ನಾವು ಅಧ್ಯಯನ ಮಾಡ್ತೇವೆ ಅಂತಂದರೆ ಆ ಶಾಸ್ತ್ರದ ಮುಖ್ಯವಾಗಿರ್ತಕ್ಕಂತಹ ಅಧ್ಯಯನದ ಗುರಿ ಅದು ತತ್ವಜ್ಞಾನವನ್ನು ಪಡೆದು ಭಗವಂತನ ಅನುಗ್ರಹವನ್ನು ಪಡೆಯಬೇಕು ಅಂತ. ಹೀಗೆ ಆ ಶಾಸ್ತ್ರದ ಅಧ್ಯಯನದ ಗುರಿ ಅದು ಭಗವಂತನ ಜ್ಞಾನವನ್ನು ಪಡ್ಕೊಳ್ಳೋದು. ಈ ವಾಸುದೇವಾಚಾರ್ಯರು ಏನು ವಾಯುದೇವರಾಗಿದ್ದಾರೆ, ಇವರಿಗೆ ಎಲ್ಲ ವಿದ್ಯೆಗಳು 64 ವಿದ್ಯೆಗಳು ಅಂತ ಹೇಳ್ತಾರೆ. ಆ 64 ವಿದ್ಯೆಗಳು ಕೂಡ ಅವರಿಗೆ ಕರತಲೇಕಲು ಕಂದುಕವತ್ಸದ ಅಂತ. ಲೋಕದಲ್ಲಿ ನಾವು ವ್ಯವಹಾರ ಮಾಡ್ತೇವೆ, ಅದೆಲ್ಲ ಕರತಲಾಮಲಕ ಅಂತ. ಕೈಯಲ್ಲಿ ಒಂದು ವರ್ತುಲಾಕಾರದ ಗುಂಡಾಗಿರ್ತಕ್ಕಂತಹ ಪದಾರ್ಥವನ್ನು ಇಟ್ಕೊಂಡಿದ್ದೇವೆ ಅಂತಂದರೆ ಆ ಪದಾರ್ಥವನ್ನು ನಾವು ಹೇಗೆ ಬೇಕಾದರೂ ಹೊರಳಾಡಿಸಿ ಅದನ್ನು ಕೆಳಗೆ ಮೇಲೆ ಎಲ್ಲ ಭಾಗವನ್ನು ಕೂಡ ಚೆನ್ನಾಗಿ ನೋಡಲಿಕ್ಕೆ ಸಾಧ್ಯ. ಅದೇ ಆ ಪದಾರ್ಥ ಎಂಬತಕ್ಕಂಥದ್ದು ಗುಂಡಾಗಿಲ್ಲ, ಒಂದು ವೇಳೆ ಚಕ್ಚೌಕಾಗಿದೆ ಅಂತಾದರೆ ಆವಾಗ ಕೈಯಲ್ಲಿ ಇಟ್ಕೊಂಡಾಗ ಅದನ್ನು ನಾವು ಎಲ್ಲ ಭಾಗಗಳನ್ನು ಸರಿಯಾಗಿ ನೋಡಲಿಕ್ಕೆ ಆಗೋದಿಲ್ಲ. ಹೇಗೆ ಕೈಯಲ್ಲಿ ಒಂದು ಚೆಂಡು ಅಥವಾ ಆಮಲಕ ನೆಲ್ಲಿಕಾಯಿ ಅದು ಕೈಯಲ್ಲಿದೆ ಅಂತಾದರೆ ಅದನ್ನು ನಾವು ಚೆನ್ನಾಗಿ ಹೊರಳಾಡಿಸಿ ಎಲ್ಲ ಭಾಗಗಳಲ್ಲಿ ಏನೇನು ಅಂಶಗಳಿದೆ ಅಂತಕ್ಕಂಥದ್ದನ್ನು ಹೇಗೆ ತಿಳ್ಕೊಳ್ಬಹುದೋ ಹಾಗೆಯೇ ವಾಸುದೇವಾಚಾರ್ಯರಿಗೂ ಕೂಡ ಎಲ್ಲ ವಿದ್ಯೆಗಳು ಕೂಡ ಅಷ್ಟು ಅವರಿಗೆ ಕರಗತವಾಗಿದೆಯಂತೆ. ಅದರ ಹಿಂದೆ ಮುಂದೆ ಎಲ್ಲ ಪ್ರತಿಯೊಂದು ಸಣ್ಣ ಸಣ್ಣ ಅಂಶಗಳು ಕೂಡ ಚೆನ್ನಾಗಿ ತಿಳಿದಿದೆ. ಅಂತಹ ಜ್ಞಾನಿಗಳಾಗಿರ್ತಕ್ಕಂಥವರು ವಾಸುದೇವಾಚಾರ್ಯರು. ಆದರೂ ಲೋಕದಲ್ಲಿ ಗುರುಗ ಮುಖದಿಂದ ಜ್ಞಾನವನ್ನು ಪಡೆಯಬೇಕು ಎಂಬತಕ್ಕಂತಹ ಈ ಒಂದು ಸಂದೇಶವನ್ನು ಕೊಡಲಿಕ್ಕೋಸ್ಕರ ಅವರು ಗುರುಕುಲದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ನಿರೂಪಣೆ ಮಾಡಿದ್ದಾರೆ.